ಓದ್ಬೇಕು 5 ರಿಂದ 10 ನಿಮಿಷದವರೆಗೆ. ಅರ್ಥ ಆಗ್ತಿದ್ಯಾ? ಟೈಮ್ ನೋಡ್ತಾ ಇರ್ಬೇಕು. ನಿಮ್ಮ ಟೈಮ್ ನಂಬಿರ್ಬಾರ್ದು. ಕೆಲವು ಸಲ ಗಡಿಯಾರ ನಿಂತು ಹೋಗುತ್ತೆ. ಅವ್ರ ಟೈಮ್ ಹೇಳ್ತಾ ಇರ್ತಾರೆ, ಬೆಲ್ ಮಾಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ಬೇಕು. 2-3 ಮೇಂಟೈನ್ ಮಾಡ್ತಾ ಇರ್ಬೇಕು. ಕೊಟ್ಟ ತಕ್ಷಣ ಬರೆಯೋಕೆ ಸ್ಟಾರ್ಟ್ ಮಾಡಿ. ನೀವು ಬರೆದಿದ್ದೆಲ್ಲ ಉತ್ತರ ಸರಿಯಾಗಿರುತ್ತೆ. ಕೊಟ್ಟ ತಕ್ಷಣ ಸ್ಪೀಡಾಗಿ ಬರೀಬೇಕು. ಸ್ಟಾರ್ಟಿಂಗ್ ಪೇಜ್ನ ಮಾತ್ರ ನೀಟಾಗಿ ಬರೀತೀನಿ, ಆಮೇಲೆ ಹೆಂಗೋ ಬರೀತೀನಿ ಅಂತ ಇಲ್ಲ. ಕೊನೆಯವರೆಗೂ ಆ ಸ್ಪೀಡ್ನ ಮೇಂಟೈನ್ ಮಾಡಬೇಕು. ಅರ್ಥ ಆಗ್ತಿದೆ? ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಕೆಲಸದಿಗೆ ನಾವು ಇವತ್ತು ಸಾಕಷ್ಟು ಅಭ್ಯಾಸ ಮಾಡಿದ್ರೆ ಎಲ್ಲ ನಿರೀಕ್ಷಿತ ಪ್ರಶ್ನೆಗಳೇ ಇರುತ್ತೆ. ಇನ್ ಕೇಸ್ ಯಾವ್ದಾದ್ರು ನೆನಪಾಗ್ತಿಲ್ಲ ಅಂದ್ರೆ ಹಾಗೆ ಬಿಟ್ಟಿರಿ, ಕೊನೆಗೆ ಬರಿಬಹುದು. ಎಕ್ಸಾಮ್ಗೆ 3/4 ಗಂಟೆ ಮೊದಲು ಒಂದ್ಸಲ ಚೆಕ್ ಮಾಡ್ಬೇಕು, ನಾನು ಎಲ್ಲ ಕ್ವಶನ್ ಬರ್ದಿದ್ದೀನಿ ಇಲ್ವೋ ಅಂತ ಹೇಳಿ. ಕ್ವಶನ್ ಪೇಪರ್ ಇಟ್ಕೊಂಡು ಪ್ರತಿ ಕ್ವಶನ್ ಬರ್ದಿದ್ದೀನಿ ಇಲ್ವೋ ಅಂತ ಹೇಳಿ. 2-3 ವಾಕ್ಯದ ಎಷ್ಟು ಕ್ವಶನ್ ಇರ್ತದೆ ಗೊತ್ತು, 1 ವಾಕ್ಯದ ಎಷ್ಟಿದೆ ಅಂತ ಗೊತ್ತು. 7 ಪ್ರಶ್ನೆಗಳು, 10 ಪ್ರಶ್ನೆಗಳು, 6 ಪ್ರಶ್ನೆಗಳು ನೆನಪಲ್ಲಿರಬೇಕು. ಬರ್ದಿನ ಇಲ್ವೋ ಅಂತ ಚೆಕ್ ಮಾಡಿ. ಅರ್ಥಾತ್ ಹ್ಯಾಂಡ್ ರೈಟಿಂಗ್ ಮೇಲೆ ಫೋಕಸ್ ಮಾಡಿ. ಲೆಕ್ಚರ್ ಮೇಂಟೆನೆನ್ಸ್ ಬಹಳ ಇಂಪಾರ್ಟೆಂಟು. ಬೇರೆ ಹಾಕೋದು, ಲೈನ್ ಹಾಕೋದು, ಪ್ರತಿ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ರಿಜಿಸ್ಟರ್ ನಂಬರ್ 11 ನಂಬರ್ ಇರುತ್ತೆ, ಅದನ್ನ ನೋಡಿ ಎಂಟ್ರಿ ಮಾಡ್ಬೇಕು ಕರೆಕ್ಟ್ ಆಗಿ. ಆಲ್ ಟಿಕೆಟ್ ಇಟ್ಕೊಂಡು ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಬೇಕು. ಯಾಕಂದ್ರೆ ಮತ್ತೆ ಚೇಂಜ್ ಮಾಡಲ್ಲ ಅವ್ರು. ಎಚ್ಚರಿಕೆಯಿಂದ ಅದನ್ನ ಫಿಲ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಅದು ಮಾತಾಡ್ಬೇಕಾದ್ರೆ ಆ ಕಡೆ ಮಾತಾಡಕ್ ಹೋಗ್ಬಾರ್ದು. ಏಕಾಗ್ರತೆಯಿಂದ ಫಿಲ್ ಮಾಡ್ಬೇಕು. ಬಹಳ ಇಂಪಾರ್ಟೆಂಟ್ ಅದು. ಬುಕ್ಲೆಟ್ ಇರುತ್ತೆ, ಬುಕ್ಲೆಟ್ ನ ಕರೆಕ್ಟ್ ಮೇಂಟೈನ್ ಮಾಡಿ. ಬಾರ್ಡರ್ ಲೈನ್ ಹಾಕೊಳ್ಳೇಬೇಕು. ಬುಕ್ಲೆಟ್ ಕೊಡ್ತಾರೆ, ಏನ್ ವರಿಸಿಲ್ಲ, ಪೇಪರ್ ಕೊಡಲ್ಲ ಅಂತ ಏನಿಲ್ಲ. ಬುಕ್ಲೆಟ್ ಬಹಳ ಚೆನ್ನಾಗಿರುತ್ತೆ, ಬರಿಬಹುದು. ಅರ್ಥ ಆಗ್ತಿದ್ಯಾ? ಓಕೆ, ಒಂದು ಕ್ವಶನ್ಗೆ ಒಂದೇ ಕಡೆ ಉತ್ತರ ಬರೀರಿ, ಮತ್ತೊಂದ್ ಕಡೆ ಇಲ್ಲ. ತಪ್ಪಾದ್ರೆ ನೀಟಾಗಿ ಸ್ಪಾಟ್ ಮಾಡಿ ಮತ್ತೆ ಬರೀರಿ. ಇಲ್ಲ ಯೋಚನೆ ಮಾಡದೇ ಮೊದಲೇ ಯೋಚನೆ ಮಾಡಿ ಬರಬೇಕು. ಯಾವುದೇ ಕ್ವಶನ್ ತಗೊಳ್ಳೋಕ್ಕಿಂತ ಮೊದಲು ಯೋಚನೆ ಮಾಡಬೇಕು, ನನಗೆ ಗೊತ್ತಿದೆಯಲ್ಲ ಅಂತ ಹೇಳಿ. ಓಕೆ, ಆಲ್ ದಿ ಬೆಸ್ಟ್ ಮಕ್ಕಳೇ, ಒಳ್ಳೇದಾಗ್ಲಿ. ಓಕೆ, ಆಲ್ ದಿ ಬೆಸ್ಟ್. ನೀವೆಲ್ಲರೂ 1 ವರ್ಷ ಓದಿದ್ದೀರಾ, ಚೆನ್ನಾಗಿ ಕಲ್ತಿದ್ದೀರಾ. ನಿಮಗೆ ಎಲ್ಲ ಸಬ್ಜೆಕ್ಟಿನ ಎಲ್ಲ ಕ್ವಶನ್ಗಳು, ಆನ್ಸರ್ಗಳು ಗೊತ್ತಿದೆ. ಅದರಿಂದ ನೀವೀಗ ಕೂಲಾಗಿರ್ಬೇಕು. ಫಸ್ಟು ನೀವು ಎಕ್ಸಾಮ್ ಸೆಂಟ್ರಿಗೆ ಹೋದ ತಕ್ಷಣ ಕೂಲಾಗಿರ್ಬೇಕು. ಮೊದಲನೇ ಪಾಯಿಂಟ್ ಅದು. ಕೂಲಾಗಿದ್ದು ಕ್ವಶನ್ ಪೇಪರ್ನ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ಕ್ವಶನ್ನ, ಆಮೇಲೆ ಆನ್ಸರ್ ಬರೀರಿ. ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿದೆ. ಓಕೆ. ಯಂಗ್ಸ್ ಜೂನಿಯರ್ ಕಾಲೇಜಿನ ಆವರಣದಲ್ಲೂ ಕೂಡ ಪರೀಕ್ಷೆ ಎಕ್ಸಾಮ್ಸ್ ಬರೆಯೋದಕ್ಕೆ ರೆಡಿಯಾಗಿದ್ದಾರೆ. ಆಲ್ ದ ಬೆಸ್ಟ್ ಮಕ್ಕಳೇ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ ಎಕ್ಸಾಮ್ ಎಲ್ಲ. Here you come, boy. ಎಲ್ಲಿ ಮಗಳು? ಆಲ್ ದ ಬೆಸ್ಟ್. ಟೆನ್ನಿಗ ಸರ್ ಸ್ಟಾರ್ಟ್ ಆಗೋದು? 10 o'clock. ನಮಸ್ಕಾರ ಮಲ್ನಾಡ್ ಮೆಹಬೂಬ್ ಅವರಿಗೆ. ಏನು ಮಗನಿಗೆ ಎಕ್ಸಾಮ್ ಬರೆಸ್ತಿದ್ದೀರಾ? SSLC ಎಕ್ಸಾಮ್. ಓಕೆ, ಗುಡ್ ಲಕ್, ಒಳ್ಳೇದಾಗಲಿ. ನಮ್ಮ ಎನ್ ಕೆ ಗಣಪಯ್ಯ ಮಕ್ಕಳು ಎಲ್ಲಿದ್ದಾರೆ ಸರ್? ಬರ್ತಾ ಇದ್ದಾರೆ. ಎಷ್ಟು ಮಕ್ಕಳಿದ್ದಾರೆ? 11 ಮಕ್ಕಳಾ? ಪರೀಕ್ಷಾ ಕಾರ್ಯಕ್ಕೆ ಹಾಜರಾಗ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನ ಕೋರ್ತಾ, KCEB ಬೋರ್ಡ್ನವರು ಈ ವರ್ಷ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಿದ್ದಾರೆ. ಕೆಲವೊಂದು ಮಾರ್ಗದರ್ಶನಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಂತ ಹೇಳಿದ್ದಾರೆ. ಆದ್ರಿಂದ ವಿದ್ಯಾರ್ಥಿಗಳು ನಿಮ್ಮ ಪ್ರವೇಶ ಪತ್ರಗಳನ್ನ ಇಟ್ಕೊಂಡಿರ್ಬೇಕು. 2 ಪೆನ್ಗಳು ಇಟ್ಕೊಳ್ಳಿ. ಒಂದೇ ನಮ್ನಿ ಪೆನ್ನಲ್ಲಿ ಬರಿಬೇಕು. ಡಬಲ್ ಒಂದು ಬ್ಲಾಕ್ ಬ್ಲೂ ಅಲ್ಲಿ ಬರಿಬಾರ್ದು. ಏನಾದ್ರೂ ಚೇಂಜಸ್ ಆದ್ರೆ ಕೊಠಡಿ ಮೇಲ್ವಿಚಾರಕರಿಗೆ ಮಾಹಿತಿ ನೀಡಿ ಅಲ್ಲಿ ಸಹಿ ಪಡ್ಕೊಳ್ಬೇಕು, ಪೆನ್ ಬದಲಾವಣೆ ಮಾಡಿದ್ದೀನಿ ಅಂತ.
ಕಾಟಾಚಿತ್ತ ಮಾಡಬೇಡಿ. ಎಲ್ಲರೂ ನೀಟಾಗಿ ಬರೀರಿ. ಮತ್ತೆ ಯಾವುದೇ ರೀತಿಯ ಮೊಬೈಲ್ಗಳನ್ನು ತೆಗೆದುಕೊಂಡು ಹೋಗಬೇಡಿ. ಇದ್ರೆ ಇಲ್ಲೇ ಕೊಟ್ಟು ಹೋಗ್ಬೇಕು. ಯಾವುದೇ ರೀತಿಯ ಚೀಟಿಗಳನ್ನು ತೆಗೆದುಕೊಂಡು ಹೋಗಬಾರ್ದು. ವೆಬ್ ಕಾಸ್ಟಿಂಗ್ ನಡೀತಾ ಇದೆ. 4 ಹತ್ರ ನೋಡ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆ ಕಾರ್ಯವನ್ನ ಸುಸೂತ್ರವಾಗಿ ನಡಿಬೇಕನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಅಬ್ಸರ್ವ್ ಮಾಡ್ತಾರೆ. ಕಮಿಷನರ್ ಆಫೀಸಿಂದ ನೋಡ್ತಾರೆ, ಡಿಸಿ ಆಫೀಸಿಂದ ನೋಡ್ತಾರೆ, ಜಿಲ್ಲಾ ಪಂಚಾಯತಿಯಿಂದ ನೋಡ್ತಾರೆ, ಮತ್ತೆ ಬೋರ್ಡ್ ಅಲ್ಲಿ ನೋಡ್ತಾ ಇದ್ದಾರೆ. ಆದ್ರಿಂದ ಸುಸೂತ್ರವಾಗಿ ಬರೀಬೇಕು. ಯಾವುದೇ ರೀತಿಯ ಭಯ ಬೇಡ. ಖುಷಿ ಖುಷಿಯಾಗಿ ಬರೀರಿ. ಈ ವರ್ಷ ಬಹಳ ಸುಲಭವಾಗಿರುತ್ತೆ ಪ್ರಶ್ನೆ ಪತ್ರಿಕೆ. ಅರ್ಥ ಆಯ್ತಾ? ಮತ್ತೆ ಯಾವುದೇ ರೀತಿಯ ವಾಚ್ಗಳು ಎಲೆಕ್ಟ್ರಾನಿಕ್ಸ್ ಏನ್ ಬಂದಿದ್ದಾವಲ್ಲ, ವಾಚ್ಗಳು ಹಾಕಂಗಿಲ್ಲ, ಕ್ಯಾಲ್ಕುಲೇಟರ್ ತಗೊಂಡು ಹೋಗಂಗಿಲ್ಲ. ಓಕೆ, ನಿಮ್ಮಲ್ಲಿ ಏನೇ ಇನ್ನೊಂದ್ಸಲ ಇದ್ರೂ ಕೂಡ ಈಗಲೇ ನೀವು ಚೆಕ್ ಮಾಡಿಕೊಂಡು ಹೊರಗಡೆ ಇಟ್ಟು ಹೋಗ್ಬೇಕು. ವಾಟರ್ ಬಾಟ್ಲ್ ಮಾತ್ರ ತೆಗೆದುಕೊಂಡು ಹೋಗಿ ಅಲ್ಲಿ. ಪದೇ ಪದೇ ಎದ್ದು ಹೋಗಂಗಿಲ್ಲ. ವಾಶ್ರೂಮ್ಗೆ ಹೋಗೋದಿದ್ರೆ ಈಗಲೇ ವಾಶ್ರೂಮ್ಗೆ ಹೋಗಿ ಆಮೇಲೆ ನೀವು ಎಕ್ಸಾಮ್ ಸೆಂಟ್ರಿಗೆ ಕೂರ್ಬೇಕು. 1:15 ಹೊರಗಡೆ ಬಿಡ್ಲಿಕ್ಕೆ ಅವಕಾಶ ಇರಲ್ಲ. ಯಾರು ಗಲಾಟೆ ಮಾಡಬಾರ್ದು. ಆಚೆ ಈಚೆ ನೋಡಬೇಡಿ. ಸಿಸಿ ಕ್ಯಾಮ್ರಾದಲ್ಲಿ ನೀವು ಅಡಿಯಲ್ಲಿ ನೀವು ಪರೀಕ್ಷೆ ಬರೀತಾ ಇರೋದ್ರಿಂದ ಭಯ ಬೇಡ. ಖುಷಿ ಖುಷಿಯಾಗಿ ಹಬ್ಬದ ರೀತಿಯಲ್ಲಿ ಪರೀಕ್ಷೆ ಬರೀಬೇಕಂತಕ್ಕಂತಹ ನಿರ್ದೇಶನವನ್ನ ಸರ್ಕಾರ ನೀಡಿರೋದ್ರಿಂದ ಎಲ್ಲರೂ ಕೂಡ ಅತಿ ಸುಲಭವಾಗಿರುತ್ತೆ ಪ್ರಶ್ನೆ ಪತ್ರಿಕೆ. ನಿಮಗೇನು ತಪ್ಪಂತ ಭಯ ಬೇಡ. ಖುಷಿಯಾಗಿ ಎಲ್ಲರೂ ಕೂಡ ಎಕ್ಸಾಮ್ ಬರೀರಿ. ಯಾವುದೇ ರೀತಿಯ ಚೀಟಿ ಇತರೆ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಡಿ. ನಿಮ್ಮ ಕೊಠಡಿಗಳನ್ನು ನೋಡಿಕೊಂಡಿದ್ದೀರಲ್ವಾ? ನಿಮ್ಮ ಕೊಠಡಿಗಳಿಗೆ ಹೋಗಿ ಕುತ್ಕೊಳ್ಳಿ. ಕೊಠಡಿ ಮೇಲ್ವಿಚಾರಕರು ಬರ್ತಾರೆ, ಅವ್ರು ಚೆಕ್ ಮಾಡ್ತಾರೆ. ಅದನ್ನ ನಿಮ್ಮ ಬ್ಯಾಗ್ಗಳನ್ನ ಹೊರಗಡೆ ಇಟ್ಟು ಮೊಬೈಲ್ ಯಾರು ತೆಗೆದುಕೊಂಡು ಹೋಗಬಾರ್ದು. ನಾರ್ಮಲ್ ವಾಚ್ ಕಟ್ಕೊಳ್ಳಿ, ತೊಂದರೆ ಇಲ್ಲ. ಇವೆಲ್ಲ ಬರ್ತಾವಲ್ಲ ಸ್ಮಾರ್ಟ್ ವಾಚ್.